ಹಾಯ್ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಸಿಂಪಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮನೇಲೇ ಯಾರು ಬೇಕಾದ್ರೂ ಈ ಬಿರಿಯಾನಿನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು, ಪುದೀನ ಸೊಪ್ಪನ್ನ ಇಷ್ಟಿಷ್ಟು ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಈಗ ಒಗ್ಗರಣೆಗೆ ಏನೇನು ಬೇಕೋ ನೋಡಿಕೊಂಡ್ರೆ, ಈಗ ಒಂದು ಕುಕ್ಕರ್ಗೆ ನಾವು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆ ಜೊತೆಗೆ 1 ಸ್ಪೂನಷ್ಟು ನಾವು ತುಪ್ಪನೂ ಕೂಡ ಹಾಕೋಬೇಕಾಗುತ್ತೆ. ಬಿರಿಯಾನಿ ಅಂದಮೇಲೆ ತುಪ್ಪ ಇಲ್ದಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಈಗ ಎಣ್ಣೆ ಕಾಯ್ದ ಮೇಲೆ 1 ಲವಂಗ, 1 ಏಲಕ್ಕಿ ಮತ್ತು ಚಕ್ಕೆ 1 ಪೀಸಷ್ಟು, ಪಲಾವ್ ಎಲೆ ಮತ್ತು ಅನಾನಸ್ ಹೂವು ಮತ್ತು ಮೊಗ್ಗು, ಮತ್ತು ಈಗ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ದಪ್ಪ ಗಾತ್ರದ 2 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. 2 ಈರುಳ್ಳಿ ಆದರೆ ಸಾಕಾಗುತ್ತೆ. ನಾನು 1.5 ಲೋಟ ಅಕ್ಕಿ, ಅಂದರೆ 3 ಜನದಿಂದ 4 ಜನ ಈ ಬಿರಿಯಾನಿನ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. 4 ಜನ ತಿನ್ಬೋದು ಈ ಬಿರಿಯಾನಿನ. ಒಂದು ಅರ್ಧ kg ಚಿಕನ್ ಹಾಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ನೋಡಿ, ಈಗ ನಾನು ಈರುಳ್ಳಿ ಹಾಕ್ಕೊಂಡಿರೋದೆಲ್ಲ ನೀಟಾಗಿ ಅದು ಗೋಲ್ಡನ್ ಫ್ರೈ ಆಗಬೇಕು ಫ್ರೆಂಡ್ಸ್. ನೀಟಾಗಿ ಫ್ರೈ ಆದಷ್ಟು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಎಣ್ಣೆಯಲ್ಲಿ ನಮಗೆ ಬಿರಿಯಾನಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರದಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ಹಾಕೋಬೇಕಾಗುತ್ತೆ. ನೀಟಾಗಿ ಅದು ಕಂದು ಬಣ್ಣ ಬರೋವರೆಗೂ ನಾವು ಈ ರೀತಿ ಈರುಳ್ಳಿನ ಹುರಿಬೇಕಾಗುತ್ತೆ. ಈಗ ಅದು ಬಂದಿದೆ, ನೀಟಾಗಿ ಆಗಿದೆ. ಈಗ ಅದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಣ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿದ ತಕ್ಷಣವೇ ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬಾರ್ದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಮೇಲೆ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಆದಮೇಲೆ ನಾವು ಏನೇನು ಸೊಪ್ಪು ತೊಗೊಂಡಿದ್ವಿ ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಿರೋವಂಥ ಸೊಪ್ಪನ್ನ ಹೆಚ್ಚಬೇಕು. ಅದನ್ನು ಈಗ ಒಗ್ಗರಣೆಗೆ ಹಾಕೋಣ. ಸೊಪ್ಪನ್ನ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ನಾವು ಟೊಮೊಟೊನ ಹಾಕೋಬೇಕಾಗುತ್ತೆ. ಟೊಮೊಟೊ 2 ಟೊಮೊಟೊ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ನಾವು ಇದಕ್ಕೆ ಮೊಸರು ಮತ್ತು ನಿಂಬೆಹಣ್ಣು ಕೂಡ ಹಾಕೋದ್ರಿಂದ ನಾವು 2 ಟೊಮೊಟೊನ ಹಾಕೋಬೇಕಾಗುತ್ತೆ. ಯಾಕೆಂದರೆ ಹುಳಿ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ ಟೊಮೊಟೊ ಹಾಕಿದ್ಮೇಲೆ ಅದು ಟೊಮೊಟೊ ಮೆತ್ತಗಾಗೋವರೆಗೂ ನಾವು ನೀಟಾಗಿ ಎಣ್ಣೆಲೇ ಫ್ರೈ ಮಾಡಬೇಕಾಗುತ್ತೆ. ನಾವು ಈ ರೀತಿ ಎಣ್ಣೆಲೇ ಎಲ್ಲನೂ ಸೊಪ್ಪಾಗಿರ್ಬೋದು, ಟೊಮೊಟೊ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೋಣ ಫ್ರೆಂಡ್ಸ್. ಎಣ್ಣೆಲೇ ನಾವು ಮಸಾಲೆ ಪದಾರ್ಥಗಳನ್ನ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಮಗೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಆಗಿರ್ಬೋದು ಎಲ್ಲದಕ್ಕೂ ನೀಟಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾವು ಎಣ್ಣೆಗೆ ಮಸಾಲೆಗಳನ್ನ ಹಾಕಬೇಕಾಗುತ್ತೆ. ಈಗ ಮೊದಲನೇದಾಗಿ ನಾವು ಬಿರಿಯಾನಿ ಮಸಾಲ ಪೌಡರು ಮನೇಲೇ ಮಾಡಿದಂಥದ್ದು 1.5 ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕ್ತಾಯಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕನಾಗಿ ನಾವು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿರ್ತೀವಲ್ವ, ಅದಕ್ಕೆ ನಾವು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕ್ಕೊಂಡು, ಮತ್ತು ಕಲ್ಲರ್ಗೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಈಗ ಒಂದು ಅರ್ಧ kg ಚಿಕನ್ನ ಈ ರೀತಿ ನೀಟಾಗಿ ತೊಳ್ಕೊಂಡು ನಾವು ಇದಕ್ಕೆ ಹಾಕೋಣ ಫ್ರೆಂಡ್ಸ್. ನಾವು ಮಸಾಲೆ ಪದಾರ್ಥನ ಯಾಕೆ ಎಣ್ಣೆಯಲ್ಲಿ ಹುರಿದೆ ಅಂತಂದರೆ, ಆ ಎಣ್ಣೆಯಲ್ಲಿ ಹುರಿದಿರೋದು ಈಗ ಚಿಕನ್ ಹಾಕ್ತೀವಲ್ಲ, ಚಿಕನಿಗೆ ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ನಮಗೆ ಬಿರಿಯಾನಿ ತಿನ್ನುವಾಗ ಚಿಕನ್ನೇ ಸ್ವಲ್ಪ ಸಪ್ಪೆ ಅಂತ ಅನಿಸಲ್ಲ ಈ ರೀತಿ ಮಾಡೋದ್ರಿಂದ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಹುರ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ಸರ್. ಮತ್ತು ಸ್ವಲ್ಪ ಮೊಸರು ಹಾಕಬೇಕಾಗುತ್ತೆ. ಬಿರಿಯಾನಿಗೆ ಮೊಸರು ಅಂತಂದರೆ ಮೇನ್ ಅಲ್ವಾ. ಅಂದರೆ ಚಿಕನ್ನು ಕೂಡ ಸಾಫ್ಟಾಗಿ ನಮಗೆ ತಿನ್ನೋದಕ್ಕೆ ಸಾಫ್ಟ್ ಅನಿಸುತ್ತೆ ಮೊಸರು ಹಾಕೋದ್ರಿಂದ. ಈ ರೀತಿ ಎಲ್ಲನೂ ನೀಟಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಉಪ್ಪನ್ನ ಬೇಕನ್ಸುತ್ತೆ, ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಣ್ಣೆಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅನ್ನೋದಲ್ದೇ ಚಿಕನಿಗೆಲ್ಲ ಉಪ್ಪು ಖಾರ ನಮಗೆ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ನಾವು ಎಷ್ಟು ಅಕ್ಕಿನ ನಾನು 1.5 ಲೋಟ ಅಕ್ಕಿನ ನೀಟಾಗಿ ತೊಳೆದುಕೊಂಡು ಒಂದು ಅರ್ಧ ಗಂಟೆ ನೆನೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಒಂದು ಕಡೆ ಒಂದು ಅರ್ಧ ಗಂಟೆ ಎಷ್ಟು ಅಕ್ಕಿನ ತೊಗೋತೀರಾ ಅಂತ
ನೀವು ಅದನ್ನು ನೆನೆಸಿಟ್ಕೊಳ್ಳಿ. ಈಗ ಚಿಕನ್ನೆಲ್ಲ ನಾವು ಫ್ರೈ ಮಾಡಿರ್ತೀವಲ್ವ, ಅದಕ್ಕೆ ನಾವೀಗ ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ, 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನೀಗ. 3 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಬರಲಿ ಅಂತ ಹೇಳ್ಬಿಟ್ಟು, ಅಂದರೆ ತೀರಾ ಉದುದ್ರಾಗೂ ಇರಬೇಕು, ನಮಗೆ ಅಕ್ಕಿನೂ ಸ್ವಲ್ಪ ಅರಳಿರಬೇಕು. ಅದಕ್ಕೋಸ್ಕರ ನಾನು ಸೋನಾ ಮಸೂರಿ ತೊಗೊಂಡಿದ್ದೆ. ಒಂದು 1/4 ಲೋಟ ಅಷ್ಟು ಜಾಸ್ತಿ ಹಾಕ್ತಿದ್ದೀನಿ. ಈಗ 3/4 ಲೋಟ ಹಾಕ್ತಾಯಿದ್ದೀನಿ. ಅಂದರೆ ಉದುದ್ರಾಗೂ ಬರುತ್ತೆ, ಅಕ್ಕಿನ ನಮಗೆ ಕಾಳು ಅನಿಸಲ್ಲ, ಸ್ವಲ್ಪ ಮೆತ್ತಗೆ. ದೊಡ್ಡವರು ಅಂದರೆ ವಯಸ್ಸಾದರೂ ಕೂಡ ಈ ಬಿರಿಯಾನಿನ ತಿನ್ಬೋದು. ಅಂದರೆ ಕಾಳು ಅನಿಸಲ್ಲ, ನೀಟಾಗಿ ಮೆತ್ತಗೂ ಇರುತ್ತೆ, ಉದುದ್ರಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಈಗ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಕುದ್ಮೇಲೆ ನಾವು ಅಕ್ಕಿನ ಹಾಕಬೇಕಾಗುತ್ತೆ. ಈ ರೀತಿ ಕುದೀತಾ ಇದೆ ಅಂದಾಗ ನಾವು ಏನು ಅಕ್ಕಿನ ನೆನೆಸಿಟ್ಕೊಂಡಿದ್ವಿ ಅದನ್ನು ನೀರು ಸಮೇತ ಹಾಕ್ಬಾರ್ದು. ನೀರನ್ನ ತೆಗೆದುಬಿಟ್ಟು ಈಗ ಅಕ್ಕಿಯಲ್ಲಿ ನೆನೆಕ್ಕೆ ಹಾಕಿರ್ತಾರಂಥ ನೀರನ್ನ ತೆಗ್ದು ಅಕ್ಕಿನ ನೀಟಾಗಿ ಈ ರೀತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದ್ರು ಕಡಿಮೆ ಇದೆ ಅಂತ ಅಂದಾಗ ನೀವು ಆ್ಯಡ್ ಮಾಡ್ಕೋಬೋದು. ನಾವು ಅಕ್ಕಿ ಹಾಕಿದ ತಕ್ಷಣ ನಾವು ಲಿಡ್ಲನ್ನ ಕ್ಲೋಸ್ ಮಾಡಬಾರ್ದು. ಅಂದರೆ ಕುಕ್ಕರ್ ಮುಚ್ಚನ ಹಾಕಬಾರ್ದು. ಅದು ನೀಟಾಗಿ ಕುದಿ ಬರಬೇಕು. 1-2 ಕುದಿ ನೋಡಿ, ಈ ಥರ ಕುದಿ ಬರ್ತಾ ಇದೆ ಅಂತ ಅಂದಾಗ ನಾವು ಮುಚ್ಚಳನ ಮುಚ್ಚಿ ವಿಷಲ್ ಹೊಡಿಸ್ಬೇಕು. ಮೊದಲನೇ ನಾವು ಅಕ್ಕಿ ಹಾಕಿದ ತಕ್ಷಣವೇ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ನನಗೊಂದು ಅರ್ಧದಷ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಈ ರೀತಿ ಕುಕ್ಕರ್ನ ವಿಷಲ್ನ ಮುಚ್ಚಿಬಿಟ್ಟು 2 ವಿಷಲ್ನ ಹಾಕ್ಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈ ರೀತಿ ಕುಕ್ಕರ್ನ ವಿಷಲ್ನ ಮುಚ್ಚಬೇಕಾಗುತ್ತೆ. ನಿಂಬೆಹಣ್ಣ ಆ ಟೈಮಲ್ಲೇ ಹಾಕಬೇಕು ನೀವು. ನೋಡಿ, ಈಗ ರೆಡಿಯಾಗಿದೆ, ವಿಷಲ್ ಹೋಗಿದೆ. ಏನು ಸಖತ್ತಾಗಿ ಬಂದಿದೆ ಬಿರಿಯಾನಿ ನೋಡಿ. ಉದುದ್ರಾಗೂ ಇದೆ ಮತ್ತು ಸಾಫ್ಟಾಗೂ ಕೂಡ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ನೋಡಿ ಹೇಗೆ ಉದುದ್ರಾಗಿ ಬಂದಿದೆ ಅಂತೇಳ್ಬಿಟ್ಟು. ಚಿಕನ್ನು ಅಷ್ಟೇ, ತಿನ್ನುವಾಗ ಸಪ್ಪೆ ಅಂತ ಏನೂ ಅನಿಸಲ್ಲ, ಅಷ್ಟೇ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿತ್ತು. ನೋಡಿ, ಈ ರೀತಿ ನಿಮ್ಮ ಮನೇಲೂ ಕೂಡ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ಬ್ಯಾಚುಲರ್ ಕೂಡ ಈ ಬಿರಿಯಾನಿನ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನಮ್ಮನ್ನ. ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.